ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವ ಬೈ ಎಲೆಕ್ಷನ್ ನಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿದೆ. ಸಮರ್ಥ್ ಮಲ್ಲಿಕಾರ್ಜುನ್ ಅವರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಅಂತೂ ಇಂತೂ ಅಳೆದು ತೂಗಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡಿದ ಬಳಿಕ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಆದರೆ ಅಲ್ಪಸಂಖ್ಯಾತರು ರೆಬಲ್ ಆಗಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಮುಂದಾಗಿದ್ದಾರೆ ಸಾದಿಕ್ ಪೈಲ್ವಾನ್. ಮೊನ್ನೆಯೇ ನಾಮಿನೇಷನ್ ಫೈಲ್ ಕೂಡ ಮಾಡಿದ್ದಾರೆ ಶುಕ್ರವಾರ. ಕಾಂಗ್ರೆಸ್ಗೆ ಈಗ ಆರಂಭದಲ್ಲೇ ಶುರುವಾಗಿದೆ ಬಂಡಾಯದ ಬಿಸಿ. ಕಾರ್ಯಕರ್ತರೊಂದಿಗೆ ಸಭೆ ಮಾಡಿ ಬಿ ಫಾರಂ ಸಿದ್ಧಪಡಿಸಿದ್ದಾರೆ ಸಾದಿಕ್. ಕಾಂಗ್ರೆಸ್ನಿಂದ ಅನ್ಯಾಯ ಆಗಿದೆ, ಪಾಠ ಕಲಿಸ್ತೇವೆ ಅನ್ನುವ ಶಪಥವನ್ನ ಕೂಡ ಇದೀಗ ಸಾದಿಕ್ ಪೈಲ್ವಾನ್ ಅವರು ಮಾಡಿದ್ದಾರೆ. ನಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಅವರು ಇಟ್ಟುಕೊಂಡಿದ್ರು. ನಾಮಿನೇಷನ್ ಫೈಲ್ ಕೂಡ ಮಾಡಿದ್ರು. ಸೋಮವಾರ ಅಧಿಕೃತವಾಗಿ ನಾಮಿನೇಷನ್ ಫೈಲ್ ಮಾಡ್ತೀನಿ ಅನ್ನುವ ವಿಚಾರವನ್ನು ಕೂಡ ಹೇಳಿದ್ರು. ಆದ್ರೆ ಈಗ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಅನೌನ್ಸ್ ಆದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಈಗ ಬಂಡಾಯದ ಬಿಸಿ ತಟ್ತಾ ಇದೆ. ಟಿಕೆಟ್ ಸಿಗದಿದ್ದಕ್ಕೆ ಅಲ್ಪಸಂಖ್ಯಾತರು ರೆಬಲ್ ಆಗಿದ್ದು ಈಗ ಎರಡೆರಡು ಬಣಗಳು ಇಲ್ಲಿ ಕಾಣಿಸ್ತಾ ಇದೆ. ಮುಸ್ಲಿಂ ಬಣದಲ್ಲೂ ಕೂಡ ಕೆಲವರು ಈಗಾಗಲೇ ಈ ಒಂದು ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಸಮಾಧಾನ ಮಾಡಿಯೇ ಈ ಒಂದು ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿದೆ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಬಂಡಾಯದ ಬಿಸಿ ಕಾಂಗ್ರೆಸ್ಗೆ ತಪ್ಪಿದ್ದಲ್ಲ. ಭಾಳ ಫೋನ್ ಬಂದಿದ್ದು. ನಾವು ಯಾವ ಕಾರಣಕ್ಕೂ ನಾನು ಬಗ್ಗ ಮಂಚ ಅಲ್ಲ, ನಾ ಹಿಂದಕ್ಕೆ ಸರಿಯಾನೂ ಅಲ್ಲ, ನಾನು ರಣರಂಗ ಬಯಲೆಯಲ್ಲಿ ಮೈದಾನದಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತೇನೆ ಸರ್. ಸವಾಲೇ ಹುಟ್ಟಲ್ಲ ಸರ್. ನಮಗೆ ಕಾಂಗ್ರೆಸ್ ಪಕ್ಷದಿಂದ ಭಾಳ ನೋವಾಗಿದೆ ಸರ್. ನಾವು ಕಾಂಗ್ರೆಸ್ನರೇ, ನಾವು 40 ವರ್ಷದಿಂದ ದುಡ್ದಿದ್ವಿ ಸರ್. ಹಂಗಾಗಿ ನಮ್ಗೆ ವಯಸ್ಸು ಬರೋದಿಲ್ಲ, ವಯಸ್ಸು ಹೋಗ್ತಾ ಇರ್ತೈತಿ. ಅಲ್ಲಿ ತನಕನೂ ಎಲ್ಲಿ ಕಾಯನ 2 ವರ್ಷ ಕಾಲನೂ ನಮಗೆಲ್ಲ ಸಹಿಸೋದಿಲ್ಲ ಅಂತೇಳಿದರೆ ಬರೋ ದಿನಗಳಲ್ಲಿ ಎಲ್ಲ ಏನಾರ ಹೆಚ್ಚು ಕಮ್ಮಿ ಆದರೆ ಏನು, ಯಾರು ಜವಾಬ್ದಾರು? ಒಂದು ಅಲ್ಪಸಂಖ್ಯಾತರಿಗೆ ಆಯ್ದ ವರ್ಗದವರಿಗೆ 2 ವರ್ಷ ಕಾಲ ಬರ್ರಪ್ಪ ಯಾರು ಸೂಕ್ತ ಇದ್ದಾರೆ ಬರ್ರಿ, ನಾನು ಕೆಲಸಕ್ಕೆ ಹೋಗ್ತೇನೆ ಅಂತಕ್ಕದ್ದು ಅವ್ರ ಬಾಯಲ್ಲಿ ಬರೋದಿಲ್ಲ. ಅವರೇ ಎಲ್ಲ ಮುಂದಾಳಾಗಿ ಬಂದು ಮತ್ತೆ ಬಿ ಫಾರಂ ಅವ್ರ ಬದಿಗೆ ಹೋಗ್ತೈತೆ ಅಂತ ಹೇಳಿದರೆ ನಾವು ತಕ್ಕಂಥ ಪಾಠ ಕಲಿಸ್ಲೇಬೇಕಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈಗಾಗಲೇ ಎಲ್ಲ ಸಮಾಧಾನಗೊಳಿಸಿ ಎಲ್ಲರಿಗೂ ಕೂಡ ಮಾತನಾಡಿ ಈ ಒಂದು ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ರು ಕೂಡ ಬಂಡಾಯದ ಬಿಸಿ ಕಾಂಗ್ರೆಸ್ಗೆ ತಪ್ಪಿದ ಹಾಗೆ ಕಾಣಿಸ್ತಾ ಇಲ್ಲ. ಸಂಜೆಯ ಮೀಟಿಂಗ್ ನಲ್ಲೇ ಏನಾದರೂ ನಿರ್ಧಾರ ಆಗೋ ಚಾನ್ಸಸ್ ಇದೆಯಾ ಅಥವಾ ಸಾದಿಕ್ ಪೈಲ್ವಾನ್ ಅವರು ನೇರವಾಗಿ ಅಖಾಡಕ್ಕೆ ಇಳಿದಾಗಿದೆಯಾ? ಎಸ್ ನವಿತಾ ಜೈನ್, ಏನು ಈಗಾಗಲೇ ಗೊಂದಲದ ಮಧ್ಯೆ ಈಗ ಶಾಮನೂರು ಕುಟುಂಬಕ್ಕೆ ಅಂತಿಮವಾಗಿ ಈಗ ಬಿ ಫಾರಂ ಅನ್ನ ನೀಡಲಾಗಿದೆ. ಹೀಗಾಗಿ ಸಾಕಷ್ಟು ಮುಸ್ಲಿಮರು ಕೂಡ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಸಾದಿಕ್ ಪೈಲ್ವಾನ್ ರವರು ಏನು ಮೊನ್ನೆ ಒಂದ್ಸತಿ ಈಗಾಗಲೇ ಏನು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಸಾಂಕೇತಿಕವಾಗಿ. ನಾಳೆ ಕೂಡ ನಾನು ಯಾವುದೇ ಕಾರಣಕ್ಕೂ ಯಾರೇ ಬಂದು ಹೇಳಿದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳೋದಿಲ್ಲ. ನಾಳೆ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತೀನಿ. ಯಾಕಂದ್ರೆ ಸುಮಾರು ಕಳೆದ 40 ವರ್ಷಗಳಿಂದ ನಾನು ಪಕ್ಷದಲ್ಲಿ ದುಡಿದಿದ್ದೇನೆ. ಆದ್ರೆ ನಮಗೆ ಈ ರೀತಿ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿದೆ. ಹಾಗಾಗಿ ನಾನು ಕ್ಯಾಂಡಿಡೇಟ್ ಆಗಿ ಇದ್ದೇ ಇರ್ತೀನಿ ಕಣದಲ್ಲಿ ಅಂತ ಹೇಳಿದ್ದಾರೆ. ಯಾಕಂದ್ರೆ 2008 ಇದೇ ಸಾದಿಕ್ ಪೈಲ್ವಾನ್ಗೆ ಅವ್ರಿಗೆ ಟಿಕೆಟ್ ಆಗಿರುತ್ತೆ. ಟಿಕೆಟ್ ಆದಂತಹ ಸಂದರ್ಭದಲ್ಲಿ ಏನು ಇವರ ಹೆಸರನ್ನ ಕಾಟ್ ಹಾಕಿ ಬಿ ಫಾರಂ ಮೇಲೆ ಎಸ್ ಮಲ್ಲಿಕಾರ್ಜುನ್ ಹೆಸರನ್ನ ಬರೀತಾರೆ. ಹಾಗೂ ಕೂಡ ನಮ್ಗೆ ಅನ್ಯಾಯ ಆಗಿತ್ತು, ಈಗ ಕೂಡ ಅನ್ಯಾಯ ಆಗಿದೆ ಅಂತ ಹೇಳಿ ಈಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ. ಅದಲ್ಲದೆ ಕೂಡ ಏನು ಸಚಿವರು ಬಂದ ನಂತರ ಏನು ಇವ್ರನ್ನೆಲ್ಲರನ್ನು ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಏನು ಇನ್ನೊಂದು ಬಣ ಏನು MLC ಅಬ್ದುಲ್ ಜಬ್ಬಾರ್ ಅವ್ರ ಬಣ ಇತ್ತು, ಅವ್ರ ಬಣ ಈಗ ತಟಸ್ಥವಾಗಿದೆ. ಯಾಕಂದ್ರೆ ಅವರು ಈಗ ಎಲ್ಲೂ ಕೂಡ ಮುಂದೆ ಬರ್ತಾ ಇಲ್ಲ. ಈಗ ಏನು ಸಾದಿಕ್ ಪೈಲ್ವಾನ್ ರವರು ಈಗ ಮುಂದೆ ಬಂದು ಈಗಾಗಲೇ ಮೊನ್ನೆ ಕೂಡ ನಾಮಪತ್ರವನ್ನ ಸಲ್ಲಿಸಿದ್ರೆ, ಈಗ ನಾಳೆ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಶಾಮನೂರು ಕುಟುಂಬಕ್ಕೆ ಒಂದು ಸವಾಲು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಥೇಚ್ಛವಾಗಿ ಮುಸ್ಲಿಂ ಸಮಾಜದವರು ಅಲ್ಲಿ ಓಟ್ ಹೆಚ್ಚಾಗಿರೋದ್ರಿಂದ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ ಅನ್ನ ಕೈ ಹಿಡಿತಾ ಇರ್ತಿರು. ಹೀಗಾಗಿ ಈ ಬಾರಿ ಅವರು ವಿರೋಧವಾಗಿರೋದ್ರಿಂದ ಸಾಕಷ್ಟು ಹಿನ್ನಡೆ ಆಗುವ ಸಾಧ್ಯತೆಗಳೆಲ್ಲ ಇದೆ ನವಿತಾ ಜೈನ್. ಈಗ ಇವರು ಬಂಡಾಯವಾಗಿ ನಿಲ್ಲುವ ಲಕ್ಷಣಗಳಲ್ಲಿ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ಯಾಕಂದ್ರೆ ಅನೇಕ ಕಾಲ್ ಬಂತು, ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಈಗ ಸಾದಿಕ್ ಪೈಲ್ವಾನ್ ಹೇಳಿದ್ದಾರೆ. ಬಟ್ ಈ ಕಂಟಿನ್ಯೂ ಆಗುವಂತಹ ಲಕ್ಷಣಗಳೇ ಇದೆಯಾ ಅಥವಾ ಸಮಾಧಾನಗೊಳಿಸುವಂತಹ ಪ್ರಯತ್ನಗಳಲ್ಲಿ ಸಕ್ಸಸ್ ಆಗುತ್ತೆ ಅಂತ ಅನ್ಸುತ್ತಾ? ಒಂದು ವೇಳೆ ಇವರು ಬಂಡಾಯವಾಗಿ ನಿಂತ್ರೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? ಎಸ್ ನವಿತಾ ಜೈನ್, ಯಾಕಂದ್ರೆ ಈಗ ಯಾರೇ ಈಗಾಗಲೇ ಅವರು ನಾಮಪತ್ರನ ಸಲ್ಲಿಕೆ ಮಾಡಿದ್ರು. ಇವತ್ತು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಏನು ಸಚಿವರ ಆಪ್ತರು ಸಾಕಷ್ಟು ಜನ ಕರೆ ಮಾಡ್ತಾ ಇದಾರೆ, ನೀವು ಯಾವುದೇ ಕಾರಣಕ್ಕೂ ನಿಲ್ಬಾರ್ದು, ವಾಪಸ್ ತಕೊಳ್ಳಿ ಅಂತ ಹೇಳ್ತಾ ಇದಾರೆ. ಆದ್ರೆ ನಾನು ಯಾವುದಕ್ಕೂ ಇದಕ್ಕ ಬಗ್ಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಕಳೆದ 40 ವರ್ಷಗಳಿಂದ ನಾವು ಕೂಡ ಪಕ್ಷದಲ್ಲಿ ದುಡಿದೀವಿ. ಬೇರೆಯವ್ರಿಗೆ ಕೊಡಬಹುದಾಗಿತ್ತು ಟಿಕೆಟ್, ಆದ್ರೆ ಇವರು ಬರೀ ಇವ್ರ ಮನೆಯವರೇ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಬಂದಿದ್ದಾರೆ. ಹಾಗಾಗಿ
ನಾವು ಈ ಬಾರಿ ನಿಲ್ಲಿಸ್ತೀವಿ, ಯಾವುದೇ ಕಾರಣಕ್ಕೂ ವಾಪಸ್ ಹಿಂದೆ ತೆಗೆಯ ಮಾತೇ ಇಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳಿರುವಂತದ್ದು. ಈಗ ನಾಳೆ ಕೂಡ ಅಧಿಕೃತವಾಗಿ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಸಾದಿಕ್ ಪೈಲ್ವಾನ್ ಅವರು ಹೇಳಿರುವಂತದ್ದು. ಈಗ ಏನಾದ್ರು ಒಂದ್ ವೇಳೆ ಇವರು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಸಾಕಷ್ಟು ಕಾಂಗ್ರೆಸ್ಗೆ ಸ್ವಲ್ಪ ಹೊಡೆತೇನೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಆ ಭಾಗದಲ್ಲಿ ಏನು ಮುಸ್ಲಿಮ್ರು ಹೆಚ್ಚು ಮತಗಳಿರೋದ್ರಿಂದ ಸಾದಿಕ್ ಪೈಲ್ವಾನ್ ಆ ಸಮಾಜದ ಮುಖಂಡರಿರೋದ್ರಿಂದ ಸ್ವಲ್ಪ ಓಟುಗಳು ಛಿದ್ರ ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಇಬ್ಬರ ಮಧ್ಯೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ಸಮರ್ಥ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಸಮರ್ಥ್ ಮಲ್ಲಿಕಾರ್ಜುನನ್ನ ನಮ್ಮ ರಿಪೋರ್ಟರ್ ಸಂಜಯ್ ಮಾತಾಡಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕೈ ಅಭ್ಯರ್ಥಿಯಾದಂಥ ಶಾಮನೂರು ಸಮರ್ಥ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾವನ. ಸರ್, ಮೊದಲನೇದಾಗಿ ಭಾಳಷ್ಟು ದಿನಗಳಿಂದ ನೀವು ಕೂಡ ಆಕಾಂಕ್ಷಿಯಾಗಿದ್ರಿ, ಬೇರೆಯವ್ರು ಕೂಡ ಆಕಾಂಕ್ಷಿ ಇದ್ರಿ. ಇವಾಗ ಕೊನೆಗೆ ನಿಮಗೆ ಫೈನಲ್ ಆಗಿದೆ. ಏನು ಅನ್ಸುತ್ತೆ? ಇಲ್ರಿ, ನನಗಿಂತ ನೀವು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಆಮೇಲೆ ಲೀಡರ್ಸನ್ನ ಅವ್ರ ಮುಖ ನೋಡಿದ್ರೆ ಅವ್ರಿಗೆ ಖುಷಿ ಎಷ್ಟಿದೆ ಅಂತ ನಿಮ್ಗೆ ಕಾಣ್ತಾ ಇದೆ. ಈಗ ದೇವಸ್ಥಾನಕ್ಕೆ ಹೋಗಿದ್ರಿ, ನೀವು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಅನೌನ್ಸ್ ಆಯಿತು ಅಂತ ಖುಷಿ ನಿಮಗೆ ಸಿಕ್ತು, ಸೂಚನೆಗಳು ಸಿಕ್ತು, ಏನು ಅನಿಸುತ್ತೆ? ಆಶೀರ್ವಾದನೇ ಸಿಕ್ತು ಸರ್, ಆಶೀರ್ವಾದನೇ ಸಿಕ್ತು. ಈಗ ಸಾಕಷ್ಟು ಸವಾಲುಗಳು ಎದುರಿದೆ. ಯಾಕಂದರೆ ಇಲ್ಲಿ ಒಂದಿಷ್ಟು ಮುಸ್ಲಿಮರು ಕೂಡ ನಮಗೆ ಬೇಕು ಅಂತ ಟಿಕೆಟ್ ಪಟ್ಟಿಡಿದ್ರು. ಈಗ ಫೈನಲ್ ಆಗಿ ನಿಮಗೆ ಸಿಕ್ಕಿದೆ. ಈಗ ಅವ್ರನ್ನೆಲ್ಲ ಹೇಗೆ ಮನವೊಲಿಸೋಂಥ ಕೆಲಸ ಆಗುತ್ತೆ ನೋಡಿರಿ. ಇದು ಏನಾಗೈತೆ ರೀ ಸರ್, ಎಲೆಕ್ಷನ್ಸ್ ನೀವು ನೋಡಿರ, ಎಲ್ಲ ಎಲೆಕ್ಷನ್ಸ್ನಲ್ಲಿ ಆಸ್ಪಿರೆನ್ಸ್ ಇದ್ದೇ ಇರ್ತಾರೆ, ಭಾಳ ಜನ ಆಸ್ಪಿರೆನ್ಸ್ ಇರ್ತಾರೆ. ಕೊನೆಗೆ ಎಲ್ಲರಿಗೂ ಗೊತ್ತು, ಆಸ್ಪಿರೆನ್ಸಿಗೂ ಗೊತ್ತು, ಪಾರ್ಟಿ ಯಾರು ಗೆಲ್ತಾರೆ ಅವರಲ್ಲೇ ಸರ್ವೆ ಮಾಡಿರ್ತಾರೆ, ಯಾರು ಗೆಲ್ತಾರೆ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತ. ಆಮೇಲೆ ಅದಕ್ಕಿಂತ ಜಾಸ್ತಿ ನೀವೇನು ನೋಡಬೇಕು ತಿಳ್ಕೋಬೇಕು ಅಂದರೆ ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದೊಂದು ಪದ್ಧತಿ ಹಂಗೈತ್ರಿ. ಆಮೇಲೆ ನಾವು ಯಾವಾಗೂ ರಾಜಕೀಯದಲ್ಲಿ ಮಾಡೋನಲ್ಲ, ನಾನು ಜನಸೇವೆ ಅಷ್ಟೇ ಮಾಡ್ಕೊತ ಇದ್ದೀನಿ. ಅದು ಏನಾಯಿತು, ಅಜ್ಜಾರು ತೀರ್ಕೊಂಡ್ರು, ಅದರಲ್ಲಿ ಎಲ್ಲ ವರ್ಗದ ಮುಖಂಡರು ಎಲ್ಲರದು ಅದೇ ಬಂದು ಬೇಡಿಕೆ ಇಟ್ಕೊಂಡ್ರು. 2 ವರ್ಷ ಐತಿ, ಅವ್ರ ಮನೆಯವರೇ ಮನೆ ಯಾರಿಗಾರ ಅವಕಾಶ ಕೊಡ್ರಿ, ಅವ್ರು ಸೇವೆ ಮಾಡ್ತಾರೆ. ಅಂದರೆ ಈಗ ತಮ್ಮ ತಾತವರು ಸ್ಪರ್ಧೆ ಮಾಡಿದಂಥ ಕ್ಷೇತ್ರವನ್ನು ಅಭಿವೃದ್ಧಿ ಬಗ್ಗೆ ಕನಸು ಹೇಗಿದೆ ಅಂತ? ನಾನು ಅದೇ ಈಗ ಯುವಕನಾಗಿ ನಾನು ಯುವಕರ ಜೊತೆನೇ ಜಾಸ್ತಿ ಇರ್ತೀನಿ. ಆಮೇಲೆ ನಮ್ಮದು ಮೇನ್ ಸಮಸ್ಯೆ ಏನೈತಿ ಎಂಪ್ಲಾಯ್ಮೆಂಟ್ ಅಂದರೆ. ಸೊ ಇದು ಬರೀ ದಾವಣಗೆರೆನಲ್ಲಿ ಸಮಸ್ಯೆ ಅಲ್ಲ, ಪೂರ್ತಿ ಕರ್ನಾಟಕ ಇಂಡಿಯಾನಲ್ಲೂ ದೊಡ್ಡ ಸಮಸ್ಯೆನೂ. ಸೊ ಇದು ಎಂಪ್ಲಾಯ್ಮೆಂಟ್ ಒಂದು ಜನ್ರೇಟ್ ಮಾಡೋಕ್ಕೆ ಅದೇ ನಂದು ಎಕ್ಸ್ಪೀರಿಯನ್ಸ್. ಈಗ ನಾನು ಕಾರ್ಖಾನೆಯಲ್ಲೇ ಕೆಲಸ ಮಾಡ್ತೀನಿ, ನಾನು ಒಂದು ಫ್ಯಾಕ್ಟ್ರಿ ಕಟ್ಟಿ ಇಲ್ಲಾಂದರೆ ಒಂದು ಇನ್ಸ್ಟಿಟ್ಯೂಟನ್ನ ಡೆವಲಪ್ ಮಾಡಿ ಜಾಬ್ಸ್ ಕ್ರಿಯೇಟ್ ಮಾಡೋದು, ಅದೇ ನನ್ನ ಎಕ್ಸ್ಪರ್ಟೀಸು. ಸೊ ನಾನು ಮುಂದೆ ಅದೇ ಮಾಡ್ತೀನಿ ರೀ ಸರ್. ಕೊನೆಯದಾಗಿ ಅಂದರೆ ಈಗ ಮುಸ್ಲಿಮ್ಸ್ ಅವರು ಸಾಕಷ್ಟು ಬೇಡಿಕೆ ಇಟ್ಟಿದ್ರು, ಈಗ ನೀವು ಅವ್ರನ್ನ ಹೋಗಿ ಸಮಾಧಾನ ಪಡಿಸುವಂಥ ಕೆಲಸ ಮಾಡ್ತೀವಿ. ಡೆಫಿನೆಟ್ಲಿ ಸರ್, ಅವ್ರ ಮನೆ ಮಗನಂಗೆ ನಾನು. ಡೆಫಿನೆಟ್ಲಿ ಸರ್, ಅದರಲ್ಲಿ ಒಂದು ಪ್ರಶ್ನೆನೂ ಇಲ್ಲ, ಎಲ್ಲರೂ ಒಂದೇ ರೀ. ಓಕೆ, ಇದಿಷ್ಟು ಸಮರ್ಥ್ ಶಾಮನೂರ್ ಅವರ ಮಾತು. ಒಟ್ಟಾಗಿ ಏನೇ ಗೊಂದಲ ಇದ್ರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಚುನಾವಣೆಯನ್ನು ಮಾಡ್ತೀವಿ, ಎದುರಿಸ್ತೀವಿ, ಚುನಾವಣೆ ಗೆಲ್ತೀವಿ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಸಂಜಯ್, ನ್ಯೂಸ್ 18 ದಾವಣಗೆರೆ. ಹೈಕಮಾಂಡ್ ಯಾರನ್ನು ಕೈಬಿಡೋದಿಲ್ಲ, ಅಲ್ಪಸಂಖ್ಯಾತರನ್ನ ಒಟ್ಟುಗೂಡಿಸ್ತೇವೆ, ಮುಸ್ಲಿಮರ ಜೊತೆ ಬಾಂಧವ್ಯ ಚೆನ್ನಾಗಿದೆ, ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಎಲ್ಲರೂ ಶ್ರಮಿಸ್ತಾರೆ ಅಂತ ಹೇಳಿ ನ್ಯೂಸ್ 18ಗೆ ಸಚಿವ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅವರ ಪುತ್ರನಿಗೆ ಟಿಕೆಟ್ ಅನೌನ್ಸ್ ಆಗಿದೆ, ದೊಡ್ಡ ಲಾಬಿ ಆಗಿತ್ತು, ಒತ್ತಡವನ್ನ ಹೇರುವ ಕೆಲಸಗಳಾಯಿತು, ಜೊತೆಗೆ ನಾಮಿನೇಷನ್ ಫೈಲ್ ಮಾಡಿಸೋದ್ರ ಮೂಲಕನೇ ಒತ್ತಡ ಹೇರುವಂತಹ ಪ್ರಯತ್ನಗಳೂ ಅಲ್ಲಿ ಆಯಿತು. ಕೊನೆಗೂ ಈಗ ಟಿಕೆಟ್ ಅನ್ನ ಪಡೆದುಕೊಳ್ಳುವಲ್ಲಿ ತನ್ನ ಮಗನಿಗೆ ಕೊಡಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ SS ಮಲ್ಲಿಕಾರ್ಜುನ್. ಅದೇ ರೀತಿಯಾಗಿ ಪ್ರಭಾ ಮಲ್ಲಿಕಾರ್ಜುನ್ ಈಗ ಹೇಳ್ತಾ ಇದ್ದಾರೆ, ಅವರು ಕಾಂಗ್ರೆಸ್ ಈ ರೀತಿಯಾಗಿ ಹೈಕಮಾಂಡ್ ಯಾರನ್ನು ಕೈ ಬಿಡುವುದಿಲ್ಲ, ಅಲ್ಪಸಂಖ್ಯಾತರನ್ನ ಒಟ್ಟುಗೂಡಿಸ್ತೇವೆ, ಮುಸ್ಲಿಮರ ಜೊತೆಗೆ ಬಾಂಧವ್ಯ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಟಿಕೆಟ್ ಅನೌನ್ಸ್ ಆಗಿದೆ, ಮಗನಿಗೆ ಫಸ್ಟ್ ರಿಯಾಕ್ಷನ್ ಸರ್. ಕರೆದಿದ್ದಾರೆ, ಈಗ ಹೋಗ್ತಾ ಇದ್ದೀನಿ, ಏನಂತ ಕೇಳ್ತೀನಿ. ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಹೈಕಮಾಂಡು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮಿಸಿದಂಥ ಎಲ್ಲ ವರ್ಗದವರು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ಸೇರಿ ಇವತ್ತು ಏನು ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲ ಸಮಾಜದವರು ಒಟ್ಟುಗೂಡಿ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ನಾವು ಗೆಲ್ಲಿಸಬೇಕಿದೆ. ಎರಡೂ ಕಡೆಗೂ ಆ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ನಿರೀಕ್ಷೆ ಇತ್ತ ಸರ್ ತಮ್ಮ ಪುತ್ರನಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು? ಹೈಕಮಾಂಡು ಯಾರನ್ನೂ ಕೈ ಬಿಡಲ್ಲ. ನಮ್ಮ ಕಾಂಗ್ರೆಸ್ ಹೈಕಮಾಂಡು ಯಾವಾಗಲೂ ಯಾರು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಆ ನಿಯತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದೆ. ಆ ಒಂದು ಇದರಿಂದ ನಮಗೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡು ನಮಗೆ ಟಿಕೆಟನ್ನು ಒದಗಿಸಿಕೊಟ್ಟಿದೆ.
ಅದನ್ನು ನಾನು ಹೈಕಮಾಂಡಿಗೆ ಹೆಸರನ್ನು ತರ್ತೀನಿ. ಈ ಅಲ್ಪಸಂಖ್ಯಾತರನ್ನು ಯಾವ ರೀತಿಯಾಗಿ ಮನವೊಲಿಸ್ತೀರಿ ಸರ್? ಯಾಕಂದ್ರೆ ಅಲ್ಲಿ ಪ್ರಾಬಲ್ಯ ಸಾಧಿಸಿದ್ದಾರೆ, ಸುಮಾರು 65,000 ಮತದಾರರು ಇದ್ದಾರೆ. ಎಲ್ಲ ನಾವು ಅಣ್ತಂಬದಂತ ಇದ್ದೀವಿ. ಯಾರು ಸಣ್ಣ ಪುಟ್ಟ ಕಿಡಿಗೇಡಿಗಳು ಅವರು ಏನಾದರೂ ಮಾಡಿರ್ಬೋದು, ಆದರೆ ಈಗ ಎಲ್ಲರನ್ನೂ ನಾವು ಒಟ್ಟುಗೂಡಿ ಎಲ್ಲ ಅಲ್ಪಸಂಖ್ಯಾತರು ಯಾರೂ ವಿರೋಧ ಇಲ್ಲ. ಎಲ್ಲ ಅಲ್ಪಸಂಖ್ಯಾತರಾಗಿರ್ಬೋದು, ನಮ್ಮ SC ST ಆಗಿರ್ಬೋದು ಮತ್ತು ಎಲ್ಲ ಸಮಾಜದವರು ಬಾಂಧವ್ಯ ಚೆನ್ನಾಗಿದೆ. ಮುಂಚಿನಿಂದ 40 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಅಣ್ತಂಬದಂತ ಇದ್ದೀವಿ. ಅದೇ ರೀತಿ ನಾವು ದಾವಣಗೆರೆಯಲ್ಲಿ ಶಾಂತಿ ನೆಲೆಸಬೇಕು ಮತ್ತು ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಆ ದೃಷ್ಟಿಕೋನದಲ್ಲಿ ನಾವು ಇವತ್ತು ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಯಾವಾಗ ನಾಮಪತ್ರ ಸಲ್ಲಿಸ್ತೀರಿ ಸರ್? ಯಾರ್ಯಾರು ಆಹ್ವಾನ ಕೊಟ್ಟಿದ್ದೀರಿ ಸರ್? ಇನ್ನ ಈಗ ಹೋಗಿ ವಿಚಾರಿಸಿ ನಾ ಹೇಳ್ತೀನಿ. ಸೊ ಇದಿಷ್ಟು ಶಾಮನೂರು ಶಿವಶಂಕರಪ್ಪನವರ ಪುತ್ರರು ಆಗಿರ್ತಕ್ಕಂಥ ತೋಟಗಾರಿಕಾ ಸಚಿವ SS ಮಲ್ಲಿಕಾರ್ಜುನ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಬಾಗಲಕೋಟೆಗೆ ಉಮೇಶ್ ಮೇಟಿ ಅಭ್ಯರ್ಥಿ ಆದ್ರೆ ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ್ ಮಲ್ಲಿಕಾರ್ಜುನ್ ಫೈನಲ್ ಆಗಿದೆ. ಸೊ ಟಿಕೆಟ್ ಘೋಷಣೆ ಆಗುತ್ತಲೇ ಈಗ 2 ಕ್ಷೇತ್ರಗಳಲ್ಲೂ ಕೂಡ ಮಿನಿ ಸಮರದ ಅಖಾಡ ರಂಗೇರಿದೆ. ನಾಳೆ ದಾವಣಗೆರೆ ಹಾಗೆಯೇ ಬಾಗಲಕೋಟೆಗೆ ಈ 2 ಕ್ಷೇತ್ರಗಳಿಗೂ ತೆರಳಲಿದ್ದಾರೆ CM ಸಿದ್ದರಾಮಯ್ಯ ಹಾಗೆಯೇ DCM DK ಶಿವಕುಮಾರ್. 2 ಕ್ಷೇತ್ರಗಳ ನಾಮಪತ್ರ ಸಲ್ಲಿಕೆಯಲ್ಲಿ ಇಬ್ಬರು ಕೂಡ ಭಾಗಿಯಾಗಲಿದ್ದಾರೆ. CM DCM ಇಬ್ಬರು ಕೂಡ ಒಂದು ಕಡೆ ದಾವಣಗೆರೆ, ಮತ್ತೊಂದು ಕಡೆ ಬಾಗಲಕೋಟೆ 2 ಕ್ಷೇತ್ರಕ್ಕೂ ಕೂಡ ಹೋಗ್ತಾರೆ. ಇಬ್ಬರೂ ಅಭ್ಯರ್ಥಿಗಳಿಗೆ ಈಗಾಗಲೇ ಬಿ ಫಾರಂ ಅನ್ನ ಕೊಟ್ಟಿದ್ದಾರೆ. KPCC ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಅವರು ಬೈ ಎಲೆಕ್ಷನ್ಗೆ ಕ್ಯಾಂಪೇನ್ ಮಾಡೋದಕ್ಕಾಗಿ ಈಗ ಅಧಿವೇಶನವನ್ನೇ ಮೊಟಕುಗೊಳಿಸುವ ಸಾಧ್ಯತೆ ಇದೆ. 2 ದಿನ ವಿಧಾನಸಭಾ ಅಧಿವೇಶನ ಮೊಟಕಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮಂಗಳವಾರ ಸ್ಪೀಕರ್ ಅವರ ನೇತೃತ್ವದಲ್ಲಿ ಕಲಾಪ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ. BAC ಮೀಟಿಂಗ್ನಲ್ಲಿ ಅಧಿವೇಶನ 2 ದಿನ ಮೊಟಕುಗೊಳಿಸುವುದರ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಬುಧವಾರ CM ಉತ್ತರ ಕೊಟ್ಟು ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಮಾಡುವಂತಹ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಾರಣ ಈಗಾಗಲೇ ಪ್ರಚಾರಕ್ಕೂ ಕೂಡ ಹೋಗಬೇಕಾಗತ್ತೆ. ಹಾಗಾಗಿ 2 ದಿನಗಳ ಕಾಲ ಅಧಿವೇಶನವನ್ನ ಮೊಟಕುಗೊಳಿಸುವಂತಹ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಮಂಗಳವಾರ ಕಲಾಪ ಸಲಹಾ ಸಮಿತಿಯ ಮೀಟಿಂಗ್ ಅನ್ನ ಕರೀತಾರೆ ಸ್ಪೀಕರ್. ಆ ಒಂದು ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಳ್ತಾರೆ, ಬುಧವಾರವೇ ಉತ್ತರ ಕೊಟ್ಟು ಕಲಾಪವನ್ನ ಗುರುವಾರ ಶುಕ್ರವಾರ ಇಲ್ಲದ ಹಾಗೆ ಬುಧವಾರನೇ ಅನಿರ್ದಿಷ್ಟ ಅವಧಿಗೆ ಮುಂದೂಡ್ತಾರಾ ಅನ್ನೋದು ಕೂಡ ಈಗಿರುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಅಂತೂ ಇಂತೂ ಅಳೆದು ತೂಗಿ ಬಂಡಾಯಗಳು ಇದ್ರೂ ಕೂಡ ಈಗ ಟಿಕೆಟ್ ಫೈನಲ್ ಮಾಡಿದೆ. ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆಯೂ ಆಗಿದೆ. ಇಂಥ ಸಂದರ್ಭದಲ್ಲಿ ಈಗ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ನಾಳೆ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ತೆರಳುತ್ತಾರ. ಜೊತೆಗೆ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕಾರಣಕ್ಕಾಗಿ ಮೊಟಕುಗೊಳಿಸುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ನಮಿತಾ, ಬೈ ಎಲೆಕ್ಷನ್ ವಿಚಾರದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗಿದ್ದಂಥ ಒಂದು ಗೊಂದಲ ಈಗ ಸದ್ಯಕ್ಕೆ ನಿವಾರಣೆ ಆಗಿರುವಂಥದ್ದು. ಅಂದ್ಕೊಂಡಂತೆಯೇ ಈಗ ಅವರ ಕುಟುಂಬದ ವರ್ಗದವರಿಗೆ ಕಾಂಗ್ರೆಸ್ ಪಕ್ಷ ಈಗ ಅಳೆದು ತೂಗಿ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡಿ ಘೋಷಣೆ ಕೂಡ ಮಾಡಿದೆ. ಯಾವುದೇ ಒಂದು ಉಪಚುನಾವಣೆ ಆದರೂ ಕೂಡ ಒಂದು ರೀತಿ ಸಿಂಪತಿ ಮೇಲೆ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಈಗ ಬೈ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ, ಮತ್ತೊಂದು ಕಡೆ ಬಾಗಲಕೋಟೆಯಿಂದನೂ ಕೂಡ ಎಲ್ಲೊಂದು ಕಡೆಗೆ ಅವರ ಪುತ್ರ HY ಮೇಟಿ ಅವರ ಪುತ್ರರಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರಿಗೂ ಕೂಡ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಆ ಮುಖಾಂತರವಾಗಿ ಸಿಂಪತಿ ಮುಖಾಂತರವಾಗಿ ಒಂದು ರೀತಿ ಅಲ್ಲಿ ಚುನಾವಣೆ ಗೆಲ್ಲೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಜನಪರವಾಗಿದೆ ಅನ್ನೋ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಈಗ ಸಂದೇಶ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ನಾಳೆ ಸೋಮವಾರ ಕೂಡ ನಾಳೆ ನಾಮಿನೇಷನ್ ಫೈಲ್ ಮಾಡುವಂಥ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮುಂದಾಗಿರುವಂಥದ್ದು. ನಾಳೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ನಾಮಪತ್ರ ಸಲ್ಲಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ನಾಮಪತ್ರ ಸಲ್ಲಿಕೆ ವೇಳೆ DCM DK ಶಿವಕುಮಾರ್ ಆಗಿರ್ಬೋದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಭಾಗವಹಿಸ್ತಾ ಇರುವಂಥದ್ದು. ಆ ಮುಖಾಂತರವಾಗಿ ಒಂದು ಶಕ್ತಿ ಪ್ರದರ್ಶನ ಮಾಡೋದ್ರ ಮುಖಾಂತರವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲುವಂಥದ್ದು ನಾವೇ ಅನ್ನುವಂಥ ಸಂದೇಶವನ್ನು ಕೊಟ್ಟು ಒಂದು ರೀತಿ ಅಭ್ಯರ್ಥಿ SS ಮಲ್ಲಿಕಾರ್ಜುನ ಪುತ್ರ ಏನು ಸಮರ್ಥ ಮಲ್ಲಿಕಾರ್ಜುನ ಅವರಿಗೆ ಒಂದು ರೀತಿ ಶಕ್ತಿ ತುಂಬುವಂಥ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು DCM ಮತ್ತು ಮುಖ್ಯಮಂತ್ರಿಗಳು. ಅದಾದ ನಂತರವಾಗಿ ಬಾಗಲಕೋಟೆಗೂ ಹೋಗ್ತಾರೆ. ಅಲ್ಲೂ ಕೂಡ ಏನೋ ಉಮೇಶ್ ಮೇಟಿ ಅವರ ಪರವಾಗಿ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲೂ ಕೂಡ ಒಂದು ಚುನಾವಣೆ ಸಂದೇಶವನ್ನು ಕೊಡುವಂಥ ಕೂಡ CM ಮತ್ತು DCM ಮುಂದಾಗಿರುವಂಥದ್ದು. ಇಲ್ಲ ಒಂದು ಕಡೆ ಚುನಾವಣಾ ಪ್ರಚಾರ
ಕಾರಣದಿಂದಾಗಿ ಈಗ ಏನು ನಡೀತಿರ್ತಕ್ಕಂಥ ಅಧಿವೇಶನ ಅಂದರೆ ಬಜೆಟ್ ಅಧಿವೇಶನ ಕೂಡ ಮೊಟಕು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾಂಗ್ರೆಸ್ ನಡೆಯನ್ನು ತೋರಿರುವಂಥದ್ದು. ನವಿತಾ ಬಹಳ ಪ್ರಮುಖವಾಗಿ ಬಜೆಟ್ ಅಧಿವೇಶನ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಬಜೆಟ್ ಮೇಲೆ ಚರ್ಚೆ ಆಗಬೇಕು, ಮತ್ತು ಬಜೆಟ್ನಲ್ಲಿ ಏನೆಲ್ಲ ಲೋಪಗಳಿದ್ದಾವೆ ಮತ್ತು ಪರಿಣಾಮಗಳಿದ್ದಾವೆ ಅದನ್ನು ಜನರಿಗೆ ತಿಳಿಸಬೇಕು, ಮತ್ತು ಪ್ರತಿಪಕ್ಷವಾಗಿ ಕೂಡ ಒಂದು ರೀತಿ ಅದನ್ನು ದೊಡ್ಡ ಮಟ್ಟದಲ್ಲಿ BJP ಕೂಡ ಅದನ್ನಾಗಲೇ ಅದ್ರ ಬಗ್ಗೆ ಬಜೆಟ್ ಮೇಲೆ ಚರ್ಚೆ ಆಗ್ತಾ ಇದೆ. ಇಲ್ಲ ಒಂದು ಕಡೆ ಆಡಳಿತ ಪಕ್ಷಕ್ಕೆ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಒಂದು ರೀತಿ ಆಸಕ್ತಿ ಇಲ್ಲ ಅನ್ನುವಂಥದ್ದು. ಸ್ವತಃ ಈ ಬಗ್ಗೆ ಸದನದಲ್ಲೇ ಈಗಾಗಲೇ ಸ್ಪೀಕರ್ ಅವರು ಕೂಡ ಗರಂ ಆಗಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ಅಂದರೆ ಶಾಸಕರು ಕೂಡ ಭಾಗವಹಿಸ್ತಾ ಇಲ್ಲ ಮತ್ತು ಸಚಿವರುಗಳು ಕೂಡ ಸಮರ್ಥವಾಗಿ ಉತ್ತರವನ್ನು ಕೊಡ್ತಾ ಇಲ್ಲ ಅನ್ನೋದು ಅದು ಒಂದು ಕಾರಣ. ಆದರೆ ಮತ್ತೊಂದು ಕಡೆ ಈಗ ಚುನಾವಣಾ ಪ್ರಚಾರ ಕೂಡ ಇದೆ. ಈ ಒಂದು ಬೈ ಎಲೆಕ್ಷನ್ ಅನ್ನು ಗೆಲ್ಲಬೇಕಾದಂಥ ಅನಿವಾರ್ಯತೆ ಕೂಡ ಇರುವಂಥದ್ದು ಕಾಂಗ್ರೆಸ್ ನಾಯಕರಿಗೆ. ಮತ್ತೊಂದು ಕಡೆ ಪಂಚರಾಜ್ಯಗಳ ಚುನಾವಣೆ ಕೂಡ ಇದೆ. ಮತ್ತು ಈಗಾಗಲೇ ಪಂಚರಾಜ್ಯಗಳ ಚುನಾವಣೆಗೂ ಕೂಡ ಮುಖ್ಯಮಂತ್ರಿ ಮತ್ತು DK ಶಿವಕುಮಾರ್ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿರುವಂಥದ್ದು. ಅಲ್ಲಿಗೂ ಕೂಡ ಪ್ರಚಾರಕ್ಕೆ ಹೋಗಬೇಕಾಗತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಗುರುವಾರ ಮತ್ತು ಶುಕ್ರವಾರದವರೆಗೆ ನಡೀಬೇಕಾದಂಥ ಬಜೆಟ್ ಅಧಿವೇಶನವನ್ನು ಇಲ್ಲೊಂದು ಕಡೆ ಬುಧವಾರದವರೆಗೆ ಮೊಟಕು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ನಡೆಯನ್ನು ತೋರಿರುವಂಥದ್ದು ಕಾಂಗ್ರೆಸ್ ನಾಯಕರು. ಅದಕ್ಕೋಸ್ಕರವಾಗಿಯೇ ಈಗಾಗಲೇ ಏನು ಬುಧವಾರ BSc ಸಭೆಯನ್ನು ಕರೆಯೋದ್ರ ಮಂಗಳವಾರ BSc ಸಭೆಯನ್ನು ಕರೆಯೋದ್ರ ಮುಖಾಂತರವಾಗಿ ಅಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಮಂಗಳವಾರ ಮತ್ತು ಬುಧವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಷತ್ತಾಗಿರ್ಬೋದು ಮತ್ತು ವಿಧಾನಸಭೆಯಲ್ಲೂ ಕೂಡ ಬಜೆಟ್ ಮೇಲೆ ಚರ್ಚೆಗೆ ಉತ್ತರವನ್ನು ಕೊಡೋದ್ರ ಮುಖಾಂತರವಾಗಿ ಬುಧವಾರಕ್ಕೆ ಒಂದು ರೀತಿ ಬಜೆಟ್ ಅಧಿವೇಶನವನ್ನು ಮೊಟಕು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಆದರೆ ಕಾಂಗ್ರೆಸ್ ನಡೆಗೆ ಎಲ್ಲೊಂದು ಕಡೆ ಪ್ರತಿಪಕ್ಷ BJP ಕೂಡ ಒಂದು ರೀತಿ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಂತ್ರಗಾರಿಕೆ ರೂಪಿಸಿರುವಂಥದ್ದು. ಯಾಕಂದರೆ ಬಜೆಟ್ನಲ್ಲಿ ಯಾವುದೇ ಒಂದು ಯೋಜನೆಗಳನ್ನು ಸರ್ಕಾರ ಹೊಸ ಯೋಜನೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆಯನ್ನು ಮಾಡಿಲ್ಲ. ಕೇವಲವಾಗಿ ಇರ್ತಕ್ಕಂಥ ಯೋಜನೆಗಳನ್ನು ಮಾತ್ರ ಮುಂದುವರಿಸಿದರೆ ವಿನಃ ಯಾವುದೇ ರೀತಿಯಿಂದ ಬಜೆಟ್ಗೆ ಜನರಿಗೆ ಅನುಕೂಲವಾಗುವಂಥ ಒಂದು ಯೋಜನೆಗಳು ಕೂಡ ಪ್ರಕಟವಾಗಿಲ್ಲ. ಇದೆಲ್ಲೂ ಕೂಡ ಒಂದು ವೇಸ್ಟ್ ಅನ್ನೋ ಒಂದು ಮಾತನ್ನು ಕೂಡ BJP ನಾಯಕರು ಹೇಳ್ತಾ ಇದ್ರು. ಈಗ ಬಜೆಟ್ ಅಧಿವೇಶನ ಕೂಡ ಅವಧಿಗಿನ ಮುಂಚಿತವಾಗಿಯೇ ಮೊಟಕುಗೊಳಿಸತಕ್ಕಂಥ ಸಂದರ್ಭದಲ್ಲಿ BJP ನಾಯಕರು ಕೂಡ ಇದ್ರ ವಿರುದ್ಧವಾಗಿ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಅದೇನೇ ಇದ್ರೂ ಕೂಡ ಈಗ ಕಾಂಗ್ರೆಸ್ ಇರುವಂಥದ್ದು ಬೈ ಎಲೆಕ್ಷನ್ ಚುನಾವಣೆ ಗೆಲ್ಲಬೇಕಾದಂಥದ್ದು. ಹಾಗಾಗಿನೇ ಸಾಕಷ್ಟು ಗೊಂದಲ ಇತ್ತು. ಒಂದು ಕಡೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಲ್ಪಸಂಖ್ಯಾತರು ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡನ್ನು ಮಾಡಿದ್ರು. ಯಾಕಂದರೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣಗಳು ಮತಗಳು ಇರತಕ್ಕಂಥ ಸಂದರ್ಭದಲ್ಲಿ ಮತಗಳನ್ನು ನಮಗೆ ಅಭ್ಯರ್ಥಿಯಾಗಿ ಕೊಡಲೇಬೇಕು ಅನ್ನುವಂಥದ್ದು. ಆದರೆ ಅದಕ್ಕೆ ಕಿಮ್ಮತ್ತನ್ನು ಕೊಡದೆ ಕಾಂಗ್ರೆಸ್ ನಾಯಕರು ಈಗ ಸಮರ್ಥ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ನೋಡಬೇಕಾಗತ್ತೆ ಏನು ಅಲ್ಪಸಂಖ್ಯಾತರ ಸಮುದಾಯದ ನಡೆ ಏನಿರುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ BJP ಕೂಡ ಸಮರ್ಥವಾಗಿ ಅಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ರೂಪಿಸಿರುವಂಥದ್ದು. ನಮಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಟಿಕೆಟ್ ಘೋಷಣೆ ಆಗ್ತಾನೆ ಮೇಟಿ ಮನೆಯಲ್ಲಿ ಹೋಮ ಹವನಗಳು ಆರಂಭ ಆಗಿದೆ. ಗೆಲುವಿಗಾಗಿ ಹೋಮದಲ್ಲಿ ಭಾಗಿಯಾಗಿದ್ದಾರೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಉಮೇಶ್ ಮೇಟಿ. ಬಾಗಲಕೋಟೆಯ ಕಿಲ್ಲಾ ಕೊತ್ತಲೇಶ ದೇವಸ್ಥಾನದಲ್ಲಿ ಹೋಮವನ್ನ ಮಾಡಲಾಗಿದೆ. ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಉಮೇಶ್ ಮೇಟಿ ಈ ಒಂದು ಹೋಮದಲ್ಲಿ ಭಾಗಿಯಾಗಿದ್ದಾರೆ. ಪೂರ್ಣಾಹುತಿ ನಡೆದಿದೆ, ಹೋಮ ನೆರವೇರಿಸಿದ್ದಾರೆ ಉಮೇಶ್ ಮೇಟಿ ಅವರು. ವಿವಿಧ ಮಂತ್ರ ಘೋಷಗಳಿಂದ ಉಮೇಶ್ ಮೇಟಿಗೆ ದೇವಸ್ಥಾನದ ಅರ್ಚಕರು ಆಶೀರ್ವಾದವನ್ನ ಮಾಡಿದ್ದಾರೆ. ಸಾಕಷ್ಟು ಪೈಪೋಟಿಗಳ ನಡುವೆ ಇದೀಗ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಘೋಷಣೆ ಆಗಿರುವಂಥದ್ದು. ಬಾಗಲಕೋಟೆಯ ಉಪಸಮರಕ್ಕೆ ದಿವಂಗತ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರು ಅಭ್ಯರ್ಥಿಯಾಗಿ ಆಯ್ಕೆ ಆಗಿರುವಂಥದ್ದು. ಸದ್ಯ ಈಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಉಮೇಶ್ ಮೇಟಿ ಅವರು ಆಗಮಿಸಿದ್ದಾರೆ. ಸದ್ಯ ನಮ್ಮ ಜೊತೆಗೆ ಅಧಿಕೃತ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಅವರಿದ್ದಾರೆ. ಸರ್, ಮೊದಲಿಗೆ ತಮಗೀಗ ಟಿಕೆಟ್ ಅನೌನ್ಸ್ ಆಗಿದೆ, ತಮಗೆ ಶುಭಾಶಯ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ರಾಷ್ಟ್ರ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಎಲ್ಲರಿಗೂ ನಮಸ್ಕರಿಸುತ್ತಾ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಮನೆಗೆ ಎಲ್ಲರೂ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಯಾರೂ ಟಿಕೆಟ್ ಕೇಳಿಲ್ಲ. ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿಗೋಸ್ಕರ ಯಾರೂ ಟಿಕೆಟ್ ಕೇಳಿಲ್ಲ. ಹೀಗಾಗಿ ನಮ್ಮ ಓಲೆಗೆ ಬಂತು, ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿಗೋಸ್ಕರ. ಸರ್, ಕುಟುಂಬದಲ್ಲಿ ಒಗ್ಗಟ್ಟಿದೆ ಅನ್ನೋಂಥ ಇದ್ರೂ ಕೂಡ ಹೊರಗಡೆ ಚರ್ಚೆ ಆಗ್ತಾ ಇತ್ತು, ಬರೀ ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಇದ್ದಾರಪ್ಪ ಕುಟುಂಬಸ್ಥರವ್ರು ಅಂತೇಳಿ. ಏನು ಕಾರಣ ಅದಂತ ಈ ನೀವೇ ನೋಡಿದಿರಲಿಲ್ಲ, ಎಲ್ಲ ಒಗ್ಗಟ್ಟಿದ್ದೇವೆ ಅಂತ ನೀವೇ ನೋಡಿದಿರಲಿಲ್ಲ. ಇವಾಗ ಯಾವ ಗೊಂದಲ ಇಲ್ಲ, ಎಲ್ಲರೂ ಒಟ್ಟಿಗೆ ಇದ್ದೇವಲ್ಲ ಇಲ್ಲಿ. ಸರ್, ಈಗ ಹಿಂದೆ ತಂದೆಯವರಿದ್ದಾಗ ಚುನಾವಣೆಗಳನ್ನ ಎದುರಿಸಿದಿರಿ, ಅವ್ರ ಅಭ್ಯರ್ಥಿ ಆದಾಗ ನೀವು ಪ್ರಚಾರಗಳನ್ನು ಮಾಡಿದಿರಿ. ಈಗ ತಂದೆಯವರು ಇಲ್ಲದ ಚುನಾವಣೆ ನೀವು ಅಭ್ಯರ್ಥಿಯಾಗಿ ಎದುರಿಸಬೇಕು. ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀರಿ? ಅದು ಒಂದೇ ನೋವು ನಮಗೆ. ಅವ್ರ ಹೆಸರು ತೆಗೆದು ಈಗೂ ಅವಳು ಬರುತ್ತೆ ನಮಗೆ. ಅದು ಒಂದೇ ನೋವು. ಅವ್ರು ನಮ್ಮ ತಂದೆ ಸಮಾನದಲ್ಲಿ ಎಲ್ಲ ಹಿರಿಯರಿದ್ದಾರೆ ನಮಗೆ. ಜಿಲ್ಲೆ ಹಿರಿಯರು, ರಾಷ್ಟ್ರ ಹಿರಿಯರು, ರಾಜ್ಯ ರಾಜಕಾರಣಿಗಳು ಎಲ್ಲರೂ ನಮ್ಮ ತಂದೆ ವಯಸ್ಸಿನವರಿದ್ದಾರೆ. ಅವ್ರಿಗೆಲ್ಲರಿಗೂ ನಮಸ್ಕೃತ. ಅವರೇ ಮಾಡ್ತಾಯಿದ್ದಾರೆ ಚುನಾವಣೆ. ಉಮೇಶ್ ಮೇಟಿ ಅವ್ರಿಗೆ ಮತದಾರ ಯಾಕೆ ಮತ ಹಾಕ್ಬೇಕು? ನಮ್ಮ ತಂದೆಯವರು ಮಾಡಿದ ಕೆಲಸ, ಮುಖ್ಯಮಂತ್ರಿಗಳು ಮಾಡಿದ ಕೆಲಸ, ಮೆಡಿಕಲ್ ಕಾಲೇಜು, ಗ್ಯಾರಂಟಿಗಳು ಯೋಜನೆ, ಅದೇ ನಮಗೆ ಶ್ರೀರಕ್ಷೆ. ಸಹಜವಾಗಿ ಚರ್ಚೆ ಆಗುವಂಥದ್ದು ಬಾಗಲಕೋಟೆ ಅಂತಂದರೆ ಇದು BJP ಪರವಾಗಿರುವಂಥ ಕ್ಷೇತ್ರ ಅಂತೇಳಿ. ಇದನ್ನು ಹೆಂಗೆ ಎದುರಿಸಿ ಚುನಾವಣೆಯಲ್ಲಿ ನೀವು ಗೆಲುವು ಸಾಧಿಸೋದಕ್ಕೆ ಯಾವ ರೀತಿ ಪ್ರಯತ್ನಗಳನ್ನು ಮಾಡ್ತೀರಿ? ನಿಮ್ಮ ತಂತ್ರಗಾರಿಕೆಗಳೇನು? ಅವ್ರ ಪರವಾಗಿ ಇಲ್ಲ ರೀ. ನಮ್ಮ ತಂದೆ ಮಾಡಿದ ಕೆಲಸಗಳದಾವು, ಹೈಯೆಸ್ಟ್ ಕೆಲಸ ಮಾಡಿದ್ದೀರ. BJP ಅವರು ಕ್ಷೇತ್ರದಲ್ಲಿ ಹಿಂದುತ್ವ ಮತ್ತು RSS ನೆಲೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗ್ತಾರೆ. ಇದು ಕಾಂಗ್ರೆಸ್ಸಿಗೆ ಎಷ್ಟು ಸವಾಲಾಗ್ಬೋದು ಅಂತ ನಾನು ಕೇಳ್ತಾ ಇರುವಂಥದ್ದು. ನಾವು ಹಿಂದೂಗಳೇ, ಎಲ್ಲರೂ ಹಿಂದೂಗಳೇ. ಸಂವಿಧಾನ ಅಡಿಯಲ್ಲೇ ನಾವು ಚುನಾವಣೆ ಮಾಡ್ತೀವಿ.
ಇದಿಷ್ಟು ಅಧಿಕೃತ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಅವರ ಮಾತುಗಳು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡ್ತಾ ಇದ್ದು ಬೀದಿಗೆ ಬಂದ ಬೆಂಗಳೂರಿನ ಉಡುಪಿ ಭವನದ ಕಿಚನ್. ಗ್ರಾಹಕರಿಗೆ ತೊಂದರೆ ಆಗದ ಹಾಗೆ ಮುಂಜಾಗ್ರತೆಯನ್ನು ಕೂಡ ತಗೊಂಡಿದ್ದಾರೆ. ಗಾಂಧಿನಗರದ ಉಡುಪಿ ಭವನದ ಹೋಟೆಲ್ನ ಅಡುಗೆ ಇದೀಗ ಹೊರಗೆ ಅಡುಗೆ ಆಗ್ತಾ ಇದೆ. ಒಲೆಯಲ್ಲಿ ಅಡುಗೆ ಮಾಡಿ ಹೋಟೆಲನ್ನು ಮಾಡ್ತಾ ಇದ್ದಾರೆ ಮಾಲೀಕ. ಸೌದೆ ಒಲೆಯಲ್ಲಿ ಈಗ ಅಡುಗೆ ಮಾಡ್ತಿದ್ದಾರೆ, ಆದರೆ ಒಳಗಡೆ ಆಗೋದಿಲ್ಲ, ಹೊರಗಡೆನೇ ಈಗ ಅಡುಗೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಲಿಂಡರ್ ಸಿಗ್ತಾ ಇಲ್ಲ, ಹಾಗಾಗಿ ಈಗ ಪರ್ಯಾಯ ಮಾರ್ಗ ಅಂತ ಹೇಳಿದ್ರೆ ಸೌದೆ ಒಲೆಯಲ್ಲಿ ಅಡುಗೆ. ಆದರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಸೌದೆ ಒಲೆಗೆ ಅಡುಗೆ ಮಾಡಬೇಕಾದಂತಹ ವ್ಯವಸ್ಥೆಗಳು ಇಲ್ಲದ ಕಾರಣ ಇದೀಗ ಒಲೆಯಲ್ಲಿ ಅಡುಗೆ ಮಾಡಿದರೂ ಕೂಡ ಹೊರಗಡೆ ಅಡುಗೆ ಮಾಡ್ತಾ ಇದ್ದಾರೆ ಹೋಟೆಲ್ನವರು. ಗ್ರಾಹಕರಿಗೆ ತೊಂದರೆ ಆಗದ ಹಾಗೆ ಈಗ ಹೋಟೆಲ್ನಲ್ಲಿ ಅಡುಗೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಉಡುಪಿ ಭವನದ ಕಿಚನ್ ಇದೀಗ ಹೊರಗಡೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ಈಗ ಈ ಹೋಟೆಲ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈಗಾಗಲೇ ಸಿಲಿಂಡರ್ ಸಿಗದೆ ಸಾಕಷ್ಟು ಹೋಟೆಲ್ಗಳು ಮುಚ್ಚಿವೆ, ಸಾಕಷ್ಟು ಹೋಟೆಲ್ ಉದ್ಯಮರು ಈಗ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಪರ್ಯಾಯ ಮಾರ್ಗಗಳು ಅನಿಸ್ತಾ ಇದ್ದಾರೆ, ಸಾಕಷ್ಟು ಸವಾಲುಗಳು ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಈ ಹೋಟೆಲ್ನಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಪರ್ಯಾಯ ಮಾರ್ಗದಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆಯಾ ಅಥವಾ ಚಾಲೆಂಜಸ್ ಇನ್ನಷ್ಟು ಇದೆಯಾ? ಖಂಡಿತ ನವಿತಾ ಜೈನ್, ಪರ್ಯಾಯ ಮಾರ್ಗ ಕಂಡುಕೊಂಡ್ರೂ ಕೂಡ ಸವಾಲುಗಳು ಜಾಸ್ತಿ ಇದೆ. ಯಾಕಂದರೆ ಈ ಬೆಂಗಳೂರಿನಂತಹ ರಸ್ತೆ ಪಕ್ಕದಲ್ಲಿ, ನಾನು ನಿಮಗೆ ಅದನ್ನು ದೃಶ್ಯ ಸಮೇತವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಈ ರಸ್ತೆ ಪಕ್ಕದಲ್ಲಿ ಈ ಸೌದೆ ಒಲೆ ಹಾಕೊಳ್ಳೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಅಡಿಗಡೆ ಇರುವಂತಹ ಸಿಮೆಂಟಿನ ಅವರೇನು ಪ್ಯಾಸೇಜ್ ಮಾಡಿರ್ತಾರೆ ಅದೆಲ್ಲವೂ ಕೂಡ ಆ ಹೀಟ್ಗೆ ಒಡೆದೋಗುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ಆ ಗೋಡೆಗಳೆಲ್ಲವೂ ಕೂಡ ವೈಟ್ ಗೋಡೆ ಆಗಿರೋದ್ರಿಂದ ಅದು ಆ ಹೊಗೆಗೆ, ಬೆಂಕಿಯ ಹೊಗೆಗೆ ಬ್ಲ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಎಗೇನ್ ಅದಕ್ಕೆ ಮತ್ತೆ ಅವರು ಪೇಂಟ್ ಮಾಡಬೇಕು, ಹೀಗೆ ನಾನಾ ರೀತಿಯಾದಂತಹ ಸಮಸ್ಯೆ ಆಗುತ್ತೆ. ಸೊ ಈ ಆಮಂತ್ರಣ ಶ್ರೀ ಉಡುಪಿ ಭವನ್ ಏನಿದೆ, ಇಲ್ಲಿರುವಂತಹ ಸಾಕಷ್ಟು ರೂಮ್ಗಳು, ಅಂದರೆ 50ಕ್ಕಿಂತ ಅಧಿಕ ರೂಮ್ಗಳಿದೆ, ಅಲ್ಲಿರುವಂಥವರೆಲ್ಲರಿಗೂ ಕೂಡ ಊಟವನ್ನು ಕೊಡಲೇಬೇಕು. ಸೊ ಆ ಕಾರಣಕ್ಕೋಸ್ಕರ ಸಿಬ್ಬಂದಿಗೂ ಕೂಡ ಊಟವನ್ನು ಕೊಡಲೇಬೇಕು. ಆ ಕಾರಣಕ್ಕೋಸ್ಕರ ಇವರೀಗ ಸೌದೆ ಒಲೆಯ ಮೊರೆಯನ್ನು ಹೋಗಿರುವಂಥದ್ದು. ಕಳೆದ 3 ದಿನಗಳ ಹಿಂದೆ ಈ ಹೋಟೆಲ್ ಕ್ಲೋಸ್ ಆಗಿತ್ತು, ಮತ್ತೆ ಈಗ ಆರಂಭ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಈ ಹೋಟೆಲ್ನ ಮಾಲೀಕರಾಗಿರುವಂತಹ ಪುಷ್ಪರಾಜ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ಸಮಸ್ಯೆ ಆಗ್ತಾ ಇದೆ? ಪರ್ಯಾಯ ಮಾರ್ಗ ಕಂಡುಕೊಂಡ್ರು ಕೂಡ ಪ್ಲಾನ್ ವರ್ಕೌಟ್ ಆಗ್ತಾ ಇಲ್ಲ, ಏನು ಹೇಳ್ತೀರಿ? ಇಲ್ಲ, ತುಂಬ ಸಮಸ್ಯೆ ಇದೆ. ಪರ್ಯಾಯ ಮಾರ್ಗ ಅಂದರೆ ಇದನ್ನು ಈಗ ಗ್ಯಾಸಿಂದ ನಾವೆಲ್ಲ ಡಿಪೆಂಡ್ ಆಗಿದ್ದರಿಂದ ಪರ್ಯಾಯ ಮಾರ್ಗ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ 1 ದಿವಸ 2 ದಿವಸ ಸಮಸ್ಯೆ ಅಲ್ಲ, ಈಗ 1 ವಾರದಿಂದ 10 ದಿವಸದಿಂದ ಈ ಸಮಸ್ಯೆ ಇದೆ. ನಾವೊಂದು ಮುಂಚೆ ಒಂದು 5 ದಿವಸ ಹೋಟ್ಲ್ ಕ್ಲೋಸ್ ಮಾಡಿದ್ವಿ. ಯಾಕೆಂದರೆ ನಮಗೀಗ 52 ರೂಮ್ ಇದೆ ಇಲ್ಲಿ, ಅಲ್ಲಿ ಕಸ್ಟಮರ್ಸ್ ಇದ್ದಾರೆ, ಹೊರಗಿಂದ ಬಂದಿರ್ತಾರೆ, ಅವರಿಗೆ ಊಟ ಸಮಸ್ಯೆ ಬೇಕೇ ಬೇಕು. ಮತ್ತು ನಮ್ಮಲ್ಲಿ ಲೇಬರ್ಸ್ ಇದ್ದಾರೆ, 35 ಜನ ಲೇಬರ್ಸ್ ಇರ್ತಾರೆ, ಅವರಿಗೆ ಊಟ ಸಮಸ್ಯೆ ಬೇಕು. ಎಲ್ಲಿಂದ ಊಟ ತರಲಿ? ಈಗ ನಾವು ಹೋಟ್ಲೆಲ್ಲ ಕ್ಲೋಸ್ ಮಾಡಿದರೆ ಅವರಿಗೆ ಗ್ಯಾಸ್ ಇಲ್ಲ, ಅಡುಗೆ ಮಾಡಲಿಕ್ಕೆ ಏನಾದರೂ ಬೇಕೇ ಬೇಕಲ್ಲ, ಊಟ ಹೊಟ್ಟೆಗೆ ಹಸಿವಿಗಾರ ಮಾಡಲೇಬೇಕು. ಈಗ ನಮ್ಮ ಗ್ರಾಹಕರು, ಕಸ್ಟಮರ್ ಲಾಡ್ಜಲ್ಲಿದ್ದವರು ಹೇಳಿದರು, ಏನಾದರೂ ಒಂದು ನಮ್ಗೆ ಹಸಿವಿಗಾಗಿ ಏನಾದರೂ ಮಾಡಿಕೊಡಿ ಅನ್ನೋದಕ್ಕೆ ಈಗ ಒಲೆ ಹೊರಗೆ ಹಾಕಿಬಿಟ್ಟು ಜಾಸ್ತಿ ಏನು ಐಟಮ್ ಮಾಡಿದರೆ, ಬರೀ ಬೆಳಿಗ್ಗೆ 1-2 ಐಟಮ್ ಟಿಫನ್, ಮಧ್ಯಾಹ್ನ ಒಂದು ಅನ್ನ ಸಾಂಬಾರು, ಇಷ್ಟ ಐಟಮ್ ಮಾಡಿ ಬರೀ ಹೊಟ್ಟೆ ಹಸಿವಿಗೋಸ್ಕರ ಮಾತ್ರ ನಾವೀಗ ರೆಡಿ ಮಾಡಿಸ್ತಾ ಇದ್ದೇವೆ. ಇದನ್ನು ನಾವು ಎಷ್ಟು ದಿವಸ ಕಂಟಿನ್ಯೂ ಮಾಡೋಕ್ಕಾಗುತ್ತೆ? ಸಾಧ್ಯವಿಲ್ಲದ ಅಸಾಧ್ಯವಾದ ಮಾತು. ಯಾಕೆ ನಮಗೆ ಗ್ಯಾಸನ್ನು ನಾವು ಡಿಪೆಂಡ್ ಆಗಿ ಆಗಿದೆ. ಮುಂಚೆ ಒಂದು ಟೈಮಲ್ಲಿ ಇತ್ತು, ಹೋಟ್ಲ್ ಅಂದರೆ ಒಲೆಯಲ್ಲಿ ಅಡುಗೆ ಮಾಡುವ ಟೈಮು ಇತ್ತು ಆವಾಗ. ಅಂದರೆ ಅದಕ್ಕಾಗಿ ಆ ಫೆಸಿಲಿಟಿ ಮಾಡ್ಕೊಂಡಿದ್ವಿ. ಈಗೆಲ್ಲ ಈ ಸೌದೆಗಳು ಸಿಗ್ತಾ ಇಲ್ಲ, ಪ್ರಕೃತಿ ನಾಶ ಆಗುತ್ತೆ, ಸೌದೆಗಳು ಸಿಗ್ತಾ ಇಲ್ಲ. ಈಗ ಗ್ಯಾಸಿಗೆ ಡಿಪೆಂಡ್ ಆದಮೇಲೆ ನಾವೀಗ ಗ್ಯಾಸೇ ನಂಬ್ಕೊಂಡು ಬದುಕೋದ್ರಿಂದ ಹೋಟ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ತುಂಬ ಅನುಕೂಲವಾಗಿದೆ. ಸರ್ಕಾರ ಇದ್ರ ಬಗ್ಗೆ ತುಂಬ ಎಚ್ಚೆತ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಮ್ಮದು ಈಗ ಹೋಟ್ಲ ಡಿಪಾರ್ಟ್ಮೆಂಟ್ ಅಂದರೆ ಅಗತ್ಯ ವಸ್ತುಗಳ ಸೇವೆಯಲ್ಲಿ ಇರುತ್ತೆ. ಸೇವೆನೇ. ಯಾಕೆಂದರೆ ಹಾಸ್ಪಿಟ್ಲು, ಹೋಟ್ಲು, ಹಾಲು ಇತ್ಯಾದಿ ಅಗತ್ಯವಾದ ವಸ್ತುಗಳು. ಈಗ ಹೋಟ್ಲ್ ಅಂದರೆ ಒಂದು ಮನುಷ್ಯ ಹೃದಯ ಇದ್ದಂಗೆ. ಎಲ್ಲ ಹೋಟ್ಗಳು ಒಂದು ದಿವಸ ಬಂದಂತ ಆದರೆ ಎಲ್ಲೂ ಏನು ಸಿಗದಿದ್ರೆ ಜನ ಏನು ಮಾಡೋಕ್ಕಾಗುತ್ತೆ? ಈಗ ಸಾಮಾನ್ಯವಾಗಿ ಕೆಲವು ಡಿಪಾರ್ಟ್ಮೆಂಟ್ಗಳು ಈಗ ಬಂದಂಥ ಸ್ಟ್ರೈಕ್ ಅಂತ ಮಾಡ್ತವೆ, ಆದರೆ ಹೋಟ್ಲ್ ಡಿಪಾರ್ಟ್ಮೆಂಟ್ ಇಷ್ಟವಾಗಿ ಎಲ್ಲಿ ಸ್ಟ್ರೈಕ್ ಅಂತ ಮಾಡಿಲ್ಲ, ಸ್ಟ್ರೈಕ್ ಅಂತ ಮಾಡೋಕ್ಕೂ ಆಗಲ್ಲ. ಆ ಥರ ಹೋಟ್ಲ್ ಡಿಪಾರ್ಟ್ಮೆಂಟ್ ಸ್ಟ್ರೈಕ್ ಅಂತ, ಎಲ್ಲ ಹೋಟ್ಲ್ ಡಿಪಾರ್ಟ್ಮೆಂಟ್ ಸ್ಟ್ರೈಕ್ ಅಂತ ಒಂದು ಸಲ ಕೈಗೊಂಡ್ರೆ ಸಮಾಜ ವ್ಯವಸ್ಥೆನೇ ಹಾಳಾಗಿಬಿಡುತ್ತೆ. ಯಾಕೆಂದರೆ ಹೊರಗೆ ಬಂದಾಗ ಒಂದು ನೀರಾಗಲಿ, ಒಂದು ಕಾಫಿ ಟೀ ಆಗಲಿ, ಊಟ ತಿಂಡಿ ಆಗಲಿ ಬೇಕೇ ಬೇಕು. ಸುಮಾರು ಒಂದು 50% ಜನ ಆದರೆ ಹೋಟ್ಲ್ ನಂಬ್ಕೊಂಡು ಜೀವನ ಬರ್ತಾ ಇದ್ದಾರೆ. ಅಲ್ಲೇ ಊಟ ತಿಂಡಿ ಮಾಡಿಕೊಂಡು ಎಲ್ಲ ಮನೇಲಿ ಮಾಡ್ಕೊಂಡು ಇಲ್ಲ ಬದುಕ್ತಾ ಇದ್ದಾರೆ. ನೀವೀಗ ಸೌದೆ ಒಲೆ ಮೊರೆ ಹೋಗಿದ್ದೀರಲ್ಲ, ಸೊ ಇದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ. ಬಟ್ ಸೌದೆ ಒಲೆನ ಇಲ್ಲೆಲ್ಲ ಹಾಕೊಳ್ಬೋದಾ? ಅದಕ್ಕೆ ಅದರದೇ ಆದ ವ್ಯವಸ್ಥೆ ಬೇಕು. ಇದರಿಂದ ಏನು ಸಮಸ್ಯೆ ಆಗುತ್ತೆ? ಸೌದೆಯಲ್ಲಿ ನಮ್ಗೆ ಹೋಟ್ಲೊಳಗೆ ಹಾಕೊಳ್ಳಿಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮದು ಈಗ ಒಳಗೆ ಹಾಕಲಿಕ್ಕೆ ಅವಕಾಶ ಇಲ್ಲ.
ಹೊರಗೆ ಇದು ಟೆಂಪರರಿ ಆಗಿ ಈಗ ಸಾರ್ವಜನಿಕ ಜಾಗದಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ಆ್ಯಕ್ಚುಲಿ ತಪ್ಪು ನಾವು ಸಾರ್ವಜನಿಕ ಹಾಕಬಾರ್ದು. ಅದೇನು ಒಂದು ಅವಶ್ಯಕತೆಗೋಸ್ಕರ ಬರೀ ಒಂದು ಊಟಗೋಸ್ಕರ ನಾವು ಇದನ್ನು ಹಾಕೊಂಡು ಈಗ ಮೇಂಟೈನ್ ಮಾಡ್ತಿದ್ದೀವಿ ಅಷ್ಟೇ. ಇದಿಷ್ಟು ಇಲ್ಲಿರುವಂತಹ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಪ್ರಕಾಶ್ ಶೆಟ್ಟಿ ಡೀಟೇಲ್ಸ್ಗೆ. ಸಿನಿಮಾ ಸ್ಟೈಲಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೆಹಲಿಯ ನೋಂದಣಿಯ ಲ್ಯಾಂಬೋರ್ಗಿನಿ ಕಾರನ್ನ ಖರೀದಿ ಮಾಡಿರೋದು ರಿಕ್ಕಿ ರೈ. ಕರ್ನಾಟಕದಲ್ಲಿ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ಅದಕ್ಕೂ ಮುನ್ನವೇ ಕರ್ನಾಟಕದ ನಂಬರ್ ಪ್ಲೇಟ್ ಅನ್ನ ಹಾಕಲಾಗಿದೆ. ಈ ಒಂದು ಲ್ಯಾಂಬೋರ್ಗಿನಿ ಕಾರ್ಗೆ RTO ಹರಾಜು ಪ್ರಕ್ರಿಯೆಯಲ್ಲಿ 4 ಲಕ್ಷ ರೂಪಾಯಿ ಪಾವತಿಸಿ 0009 ಈ ನಂಬರ್ ಅನ್ನ ಖರೀದಿ ಮಾಡಿದ್ದು. ದೆಹಲಿಯಿಂದ NOC ಇನ್ನೂ ಕೂಡ ಸಿಕ್ಕಿಲ್ಲ. NOC ಬರುವ ಮುನ್ನವೇ ನಂಬರ್ ಪ್ಲೇಟ್ ಅನ್ನು ಆಲ್ರೆಡಿ ಅಳವಡಿಕೆ ಮಾಡಿಕೊಂಡು ಈ ರೀತಿಯಾಗಿ ಶೋಕಿ ಮಾಡಿಕೊಂಡು ಡ್ರಿಫ್ಟಿಂಗ್ ಮಾಡಿರೋದು. ಈಗ ಕೇಸನ್ನು ಕೂಡ ಹಾಕೊಂಡು ಅನುಭವಿಸ್ತಾ ಇರೋದು. ಲ್ಯಾಂಬೋರ್ಗಿನಿ ಕಾರ್ಗೆ 35 ಲಕ್ಷ ರೂಪಾಯಿ ತೆರಿಗೆಯನ್ನ ಪಾವತಿ ಮಾಡಿದ್ರು ರಿಕ್ಕಿ ರೈ. ಈಗ ಲ್ಯಾಂಬೋರ್ಗಿನಿ ಕಾರನ್ನ ವಶಕ್ಕೆ ಪಡೆದಿದ್ದಾರೆ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು. ದೂರನ್ನ ಕೂಡ ಆಲ್ರೆಡಿ ಈಗಾಗಲೇ ಪಡ್ಕೊಂಡಿದ್ದಾರೆ. ಜೊತೆಗೆ RTOಗೂ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ. ಆ ಸಂದರ್ಭದಲ್ಲೇ ಗೊತ್ತಾಗಿರೋದು ಇನ್ನೂ ಕೂಡ ಈ ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ ಆಗಿಲ್ಲ, NOC ಸಿಕ್ಕಿಲ್ಲ. ಅದಕ್ಕಿಂತ ಮುಂಚೆನೇ ಈ ನಂಬರ್ ಪ್ಲೇಟ್ ಅನ್ನ ಹಾಕೊಂಡು ಕಾರನ್ನ ಚಲಾಯಿಸ್ತಾ ಇದ್ದಾರೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಇನ್ನೂ ಕೂಡ NOC ಸಿಗದೆ ಇಮಿಡಿಯೇಟ್ ಆಗಿ ಈ ರೀತಿ ನಂಬರ್ ಪ್ಲೇಟ್ ಹಾಕೊಂಡು ಶೋಕಿ ಮಾಡೋದಕ್ಕೆ ಹೋಗಿ ಯಾರ್ದೋ ಪ್ರಾಣವೇ ಹೋಗುವಂತಹ ರೀತಿಯಲ್ಲಿ ಕೆಲಸವನ್ನ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ನವಿತಾ, ಈಗಾಗಲೇ ಏನು MG ರಸ್ತೆಯಲ್ಲಿ ಒಂದು ಕಾರನ್ನ ಡ್ರಿಫ್ಟಿಂಗ್ ಮಾಡಿರುವಂತ ಸಂಬಂಧಪಟ್ಟಂತೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು FIR ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ ಒಂದು ಡ್ರಿಫ್ಟಿಂಗ್ ಮಾಡಿದಂತ ಒಂದು ಕಾರ್ ಏನಿದೆ, ಕಾರಿನ ನಂಬರ್ ನ ಮೇಲೆ ಈಗ ಒಂದು ಕೇಸನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಆ ಒಂದು ನಂಬರ್ ಬಗ್ಗೆ ಪರಿಶೀಲನೆ ಮಾಡಿದಾಗ ಈಗ RTOಗೂ ಕೂಡ ಒಂದು ಪತ್ರವನ್ನು ಬರೆದು ಈ ಒಂದು ನಂಬರ್ ಯಾರ ಹೆಸರಿನಲ್ಲಿ ನೋಂದಣಿಯಾಗಿದೆ ಮತ್ತೆ ಕಾರ್ ಯಾರ ಹೆಸರಿನಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಕೇಳಿರೋದು. ಆದ್ರೆ ಈ ವೇಳೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಈ ಒಂದು ನಂಬರ್ ಕಾರ್ ಏನಿದೆ ಇದು ದೆಹಲಿ ನೋಂದಣಿಯ ಕಾರ್ ಆಗಿದ್ದು ಬೆಂಗಳೂರಿನಲ್ಲಿ ಕೂಡ ಇದನ್ನ ಚಲಾವಣೆ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಕಾರನ್ನ ರಿಕ್ಕಿ ರೈ ಅವರು 4 ಲಕ್ಷ ರೂಪಾಯಿಗೆ ಒಂದು RTOದಲ್ಲಿ ಒಂದು ನಂಬರ್ ಅನ್ನ ಖರೀದಿ ಮಾಡ್ತಾರೆ. ಆದ್ರೆ ಅದಿನ್ನೂ ರಿಜಿಸ್ಟ್ರೇಷನ್ ಆಗುವ ಮುನ್ನವೇ ಈ ಒಂದು ಕಾರನ್ನ ಚಲಾವಣೆ ಮಾಡ್ತಾ ಇದ್ರು. ಮತ್ತೆ ಅದಕ್ಕೆ ಒಂದು ಕರ್ನಾಟಕ ನೋಂದಣಿಯ ಒಂದು ಸಂಖ್ಯೆಯನ್ನು ಕೂಡ ನಮೂದು ಮಾಡಿಕೊಂಡು ಓಡಾಡ್ತಾ ಇದ್ರು ಅಂತ ಹೇಳಿ ಈಗ ಮಾಹಿತಿ ಕೂಡ ಸಿಕ್ಕಿರೋದು. ಆದ್ರಿಂದ ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಈಗ ಈ ಒಂದು ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೇಳಿ ಒಂದು RTO ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಕಾರಿನ ನೋಂದಣಿ ಸಂಖ್ಯೆ ಯಾವಾಗ ಕೊಡಲಾಗಿತ್ತು ಮತ್ತೆ ಎಷ್ಟರ ಬೆಲೆಗೆ ಒಂದು ನೋಂದಣಿ ಸಂಖ್ಯೆಯನ್ನು ಕೊಡಲಾಗಿದೆ ಮತ್ತೆ ಯಾರ ಹೆಸರಿಗೆ ಇದನ್ನ ರಿಜಿಸ್ಟ್ರೇಷನ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೇಳಿದರೆ. ಸದ್ಯ ಈಗ ಕೇಸನ್ನ ದಾಖಲು ಮಾಡಿಕೊಂಡು ಹೆಚ್ಚಿನ ವಿಚಾರಣೆ ಕೂಡ ಈಗ ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.